ಒಂದು ತ್ರಿಭುಜದ ವಿಸ್ತೀರ್ಣ 61.5 ಚದರ ಮೀಟರ್ ಸ್ಕ್ವೇರ್ ಐತಿ. ಅದರ ಒಂದು ಬದಿಯ ಉದ್ದ 12.3 ಮೀಟರ್ ಆಗಿದ್ರ ಆ ಬದಿಗೆ ಎದುರಿನ ಶೃಂಗದಿಂದ ಎಳೆಯಲಾದ ಲಂಬದ ಉದ್ದ ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ಅಂದ್ರ ನೋಡ್ರಿ ಬೇಸ್ ವ್ಯಾಲ್ಯೂ ಕೊಟ್ರಿ ಇಲ್ಲಿ ಅಂದ್ರ 12.3 ಅಂದ್ರ ಇದ್ರ ವ್ಯಾಲ್ಯೂಂದು ಹೈಟ್ ಏನಾಗತ್ತ ಅಂತ ಕಂಡಿಡ್ರಿ ಅಂತ ಕೇಳ್ಯಾರ. ನಮ್ಗ ಫಾರ್ಮುಲಾ ಏನಾಗತ್ತ ಏರಿಯಾ ಇಸ್ ಈಕ್ವಲ್ ಟು 1/2 ಬೇಸ್ ಇಂಟು ಹೈಟ್ ಆಗುತ್ತೆ. ಏರಿಯಾ ವ್ಯಾಲ್ಯೂ ಕೊಟ್ರೆ ಎಷ್ಟು 61.5 ಅಂತಂದು 1/2 ಬೇಸ್ ಎಷ್ಟು ಕೊಟ್ಟಾನ ಇಲ್ಲಿ 12.3 ಐತಿ. ಹೈಟ್ ಕಂಡು ಹಿಡಿಬೇಕು 12.3 ಅಂದ್ರೆ ಇಲ್ಲಿ ಆಗತ್ತ. ಹೈಟ್ ಇಸ್ ಈಕ್ವಲ್ ಟು ಎಷ್ಟು ಬಂತು 10 ಮೀಟರ್ ಬರ್ತೈತಿ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಸುಷ್ಮಾ 1,20,000 ಒಂದು ಬಳಸಿದ ಕಾರನ್ನ ಖರೀದಿಸಿ ಅದರ ದುರಸ್ತಿಗಾಗಿ 28,500 ಖರ್ಚು ಮಾಡಿದ್ರು. ನಂತರ ಅವರು ಆ ಕಾರನ್ನ ತಮ್ಮ ಸ್ನೇಹಿತ ಸ್ಯಾಮ್ಗೆ 1,38,600 ಮಾರಿದ್ರು. ಅವ್ರಿಗೆ ಎಷ್ಟು ಶೇಕಡಾ ಲಾಭ ಅಥವಾ ನಷ್ಟವಾಯ್ತು ಅಂತ ಕೇಳ್ರಿ. ನೋಡ್ರಿ ಅವ್ರು ಕೊಂಡದ್ದು ಎಷ್ಟೈತಿ ಕಾಸ್ಟ್ ಪ್ರೈಸ್ 1,20,000 ಐತಿ. ಆಮೇಲೆ ಅವರು 28,500 ರೂಪಾಯಿ ಖರ್ಚು ಮಾಡ್ತಾರ ಅಂದ್ರೆ ಅದನ್ನ ಕೂಡಿಸ್ಬೇಕಾಗತ್ತೆ. ಅಂದ್ರೆ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಅದ್ರದ್ದು 1,48,500. ಆದ್ರೆ ಅವ್ರು ಮಾರಾಟ ಮಾಡಿದ ಎಷ್ಟೈತಿ 1,38,600 ಆಗುತ್ತೆ. ಅಂದ್ರೆ ಇಲ್ಲಿ ಲಾಸ್ ಆಗುತ್ತೆ. ಎಷ್ಟಾಗತ್ತೆ ಇಲ್ಲಿ 9,900 ರೂಪಾಯಿ ಏನಾಗುತ್ತೆ ಲಾಸ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಲಾಸ್ ಇಸ್ ಈಕ್ವಲ್ ಟು 9,900 ಡಿವೈಡೆಡ್ ಬೈ 1,48,500 ಆಗುತ್ತೆ ಇಂಟು 100. 20 ಕ್ಯಾನ್ಸಲ್ ಮಾಡಿದ್ರೆ 9,900 ಡಿವೈಡ್ ಬೈ 1,485 ಮಾಡಿದ್ರೆ ಎಷ್ಟಾಗುತ್ತೆ 6.66% ಲಾಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಎಂಬುದು ಆಯತ ABCDಯ ಒಳಭಾಗದಲ್ಲಿರುವ ಯಾವುದೇ ಒಂದು ಬಿಂದು ಆಗೈತಿ. PA 85 ಸೆಂಟಿಮೀಟರ್, PB 65 ಸೆಂಟಿಮೀಟರ್ ಮತ್ತು PC 5 ಸೆಂಟಿಮೀಟರ್ ಆಗಿದ್ರ PD ಉದ್ದ ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ ಒಂದು ಆಯತ ಐತಿ ಇಲ್ಲಿ. ಈ ಆಯತದೊಳಗ ಇದು ABCD ಅಂತಂದು ಇದು ಮಾಡೋಣ. ಇಲ್ಲಿ ನಡಬಾರ್ಕ ಅನ್ನೋದು ಒಂದು P ಅಂತ ಐತಿ. ಇದು PA ಮತ್ತ PA ವ್ಯಾಲ್ಯೂ ಎಷ್ಟು ಕೊಟ್ಟಾನ 85 ಸೆಂಟಿಮೀಟರ್ ಕೊಟ್ಟನ. PC ವ್ಯಾಲ್ಯೂ 5 ಸೆಂಟಿಮೀಟರ್ ಕೊಟ್ಟನ. PB ವ್ಯಾಲ್ಯೂ 65 ಸೆಂಟಿಮೀಟರ್ ಕೊಟ್ಟನ. ನಮ್ಗೇನ್ ಕೇಳ್ಯಾರ PD ವ್ಯಾಲ್ಯೂ ಕೇಳ್ಯಾರ. PD ವ್ಯಾಲ್ಯೂ ಎಕ್ಸ್ ಅಂತ ತಗೊಂತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಇದು PA ಸ್ಕ್ವೇರ್ ಪ್ಲಸ್ PC ಸ್ಕ್ವೇರ್ ಇಸ್ ಈಕ್ವಲ್ ಟು PB ಸ್ಕ್ವೇರ್ ಪ್ಲಸ್ PD ಸ್ಕ್ವೇರ್ ಏನಾಗುತ್ತೆ ಇದ್ರ ಫಾರ್ಮುಲಾ ಆಗುತ್ತೆ. 85 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಇಸ್ ಈಕ್ವಲ್ ಟು 65 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. 7,225 ಪ್ಲಸ್ 25 ಇಸ್ ಈಕ್ವಲ್ ಟು 4,225 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ ಇದು 7,250 ಮೈನಸ್ 4,225 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಬರ್ತೈತೆ ಇದು 3,025 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಇದು 55 ಆಗುತ್ತೆ. ಅಂದ್ರೆ PD ವ್ಯಾಲ್ಯೂ 55 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಾಷಿಂಗ್ ಮಷಿನ್ ಬೆಲೆ ಒಂದು ಟಿವಿ ಬೆಲೆಗಿಂತ 50% ಕಡಿಮೆ ಆಗೈತೆ ಅಂತ ನೋಡ್ರಿ. ಇಲ್ಲಿ ಟಿವಿ ಬೆಲೆ ಏನೈತಿ ಇಲ್ಲಿ 100 ರೂಪಾಯಿ ಇತ್ತು ಅಂದ್ರೆ ವಾಷಿಂಗ್ ಮಷಿನ್ ಬೆಲೆ 50% ಕಡಿಮೆ ಅಂದ್ರೆ ಎಷ್ಟಾಗುತ್ತೆ 50 ರೂಪಾಯಿ ಆಗುತ್ತೆ. ಆಮೇಲೆ ನೋಡ್ರಿ ವಾಷಿಂಗ್ ಮಷಿನ್ ಬೆಲೆ 33% ಹೆಚ್ಚಾಗೈತೆ. ಅಂದ್ರೆ ಇದು 33% ಹೆಚ್ಚಾಗೈತೆ ಅಂದ್ರೆ ಎಷ್ಟಾಗುತ್ತೆ 50 ಇಂಟು 133 ಡಿವೈಡ್ ಬೈ 100 ಆಗುತ್ತೆ. ಎಷ್ಟಾಗತ್ತೆ ಇದು 66.5 ರೂಪಾಯಿ ಆಗುತ್ತೆ. ಆಮೇಲೆ ನೋಡ್ರಿ ಟಿವಿಯ ಬೆಲೆ 13% ಕಡಿಮೆ ಆಗೈತಿ. ಇದು ಮೈನಸ್ 13% ಮಾಡಿದ್ವಿ ಅಂದ್ರೆ ಇದ್ರದ್ದು ಎಷ್ಟಾಗುತ್ತೆ 87 ರೂಪಾಯಿ ಆಗುತ್ತೆ. 4 ವಾಷಿಂಗ್ ಮಷಿನ್ಗಳ ಬೆಲೆ ಅಂತ ಕೊಟ್ರೆ 4 ಇಂಟು ಮಾಡೋಣ ಇಲ್ಲಿ ಮೊದಲಕ ಮತ್ತು ಆ ನಂತರ ಆಮೇಲೆ 2 ಟಿವಿಗಳ ಬೆಲೆ ಕೊಟ್ಟಾರ ಅಂದ್ರೆ 2 ಇಂಟು 2 ಮಾಡೋಣ. ಒಟ್ಟು ಬೆಲೆಯಲ್ಲಿ ಎಷ್ಟು ಶೇಕಡಾ ಬದಲಾವಣೆ ಆಗೈತೆ ಅಂತ ಕೇಳಿರಲಿ. ಇದೇನಾಗುತ್ತೆ ಇದು 200 ವಾಷಿಂಗ್ ಮಷಿನ್ 200 ಸ್ಟಾರ್ಟಿಂಗ್. ಟೋಟಲ್ ಎಷ್ಟ ಸ್ಟಾರ್ಟಿಂಗ್ 400 ರೂಪಾಯಿ ಆಯ್ತು. ಇಲ್ಲಿ ಆಮೇಲೆ ಟಿವಿ ಬೆಲೆ ಎಷ್ಟಾಗುತ್ತೆ 87 ಇಂಟು 2 ಮಾಡಿದ್ರೆ 174. ಆಮೇಲೆ ವಾಷಿಂಗ್ ಮಷಿನ್ ಬೆಲೆ ಎಷ್ಟಾಗುತ್ತೆ 66.5 ಇಂಟು 4 266 ಆಗುತ್ತೆ. ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ 440 ಆಗುತ್ತೆ. ಮೊದಲಕ್ 400 ಆಮೇಲೆ 440 ಆಯ್ತು. ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 40 ಜಾಸ್ತಿ ಆಯ್ತು. 40 ಡಿವೈಡ್ 400 ಇಂಟು 100 ಮಾಡಿದ್ರೆ ಏನಾಗುತ್ತೆ 10% ಏನಾಗಿರ್ತೈತಿ ಇನ್ಕ್ರೀಸ್ ಆಗಿರ್ತೈತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 2,800 ಮೊತ್ತಕ್ಕೆ ವಾರ್ಷಿಕ 10% ಚಕ್ರ ಬಡ್ಡಿ ದರದಲ್ಲಿ ವಾರ್ಷಿಕವಾಗಿ ಬಡ್ಡಿಯನ್ನು ಲೆಕ್ಕ ಹಾಕಿದ್ರೆ 2 ವರ್ಷಗಳ ನಂತರ ದೊರೆಯುವ ಮೊತ್ತ ಎಷ್ಟು ಅಂತ ಕೇಳಿರಲಿ. ಈ 10% ಫ್ರಾಕ್ಷನ್ ಏನಾಗುತ್ತೆ ಇಲ್ಲಿ 1 ಡಿವೈಡ್ ಬೈ 10 ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ 10 ಇದ್ರೆ ಅಮೌಂಟ್ ಏನಾಗುತ್ತೆ 1 ಪ್ಲಸ್ 10 ಪ್ಲಸ್ 1 ಮಾಡಿದ್ರೆ 11 ಆಗುತ್ತೆ. ಎಷ್ಟು ವರ್ಷ ಕೊಟ್ಟರೆ 2 ವರ್ಷ ಕೊಟ್ಟರೆ ಅಂದ್ರೆ ಇದನ್ನ ಸ್ಕ್ವೇರ್ ಮಾಡ್ಬೇಕು ನಾವು. ಎಷ್ಟಾಗುತ್ತೆ 100 121 ಆಗುತ್ತೆ. ಈ 100 ವ್ಯಾಲ್ಯೂ ಎಷ್ಟು ಕೊಟ್ಟನ 2,800 ಕೊಟ್ಟನ ಅಂದ್ರೆ ಇಂಟು 28 ಆಗುತ್ತೆ. 121 ಇಂಟು 28 ಮಾಡಿದ್ರೆ ಎಷ್ಟಾಗುತ್ತೆ 3,388 ರೂಪಾಯಿ ಅಮೌಂಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ವಯಸ್ಸು ಅವನ ಮಗನ ವಯಸ್ಸಿನ 5 ಪಟ್ಟು ಆಗೈತೆ ಅಂತ ಕೊಟ್ರ ಅಂದ್ರೆ ಫಾದರ್ ಏಜ್ ಏನಾಗುತ್ತೆ 5 ಪಟ್ಟು ಸಣ್ಣ ಏಜ್ ಆಗೈತಿ. ಅವರಿಬ್ಬರ ವಯಸ್ಸಿನ ಮೊತ್ತ 54 ಮತ್ತು ಫಾದರ್ ಮತ್ತು ಸಣ್ಣನ ವಯಸ್ಸಿನ ಮೊತ್ತ ಎಷ್ಟೈತಿ 54 ವರ್ಷ ಆಗೈತಿ. ಮಗನ ವಯಸ್ಸು ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ಫಾದರ್ ಮತ್ತು ಸಣ್ಣಿನ ಏಜ್ ರೇಷಿಯೋ ಏನಾಗುತ್ತೆ 5/1 ಆಯ್ತು. ಈ 6 ವ್ಯಾಲ್ಯೂ ಕೊಟ್ಟನ ಟೋಟಲ್ 54 ಅಂತಂದು 1 ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ 9 ವರ್ಷ ಆಯ್ತು. ಸಣ್ಣಿನ ಏಜ್ ಎಷ್ಟಾಗುತ್ತೆ 1 ವ್ಯಾಲ್ಯೂ 9 ಆಯ್ತು. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
312 ಮೀಟರ್ ಉದ್ದದ ಒಂದು ರೈಲು 54 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತೈತಿ. ಒಂದು ಸುರಂಗವನ್ನು ದಾಟಕ್ಕೆ 106 ಸೆಕೆಂಡ್ ಬೇಕಾದ್ರೆ ಸುರಂಗದ ಉದ್ದ ಎಷ್ಟೈತಿ ಅಂತ ಕೇಳಿರಿ. ನೋಡ್ರಿ ಇದೇನಾಗುತ್ತೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಇಲ್ಲಿ ಡಿಸ್ಟೆನ್ಸ್ ಏನಾಗುತ್ತೆ ಟ್ರೈನಿನ ಸ್ಪೀಡ್ ಲೆಂತ್ ಕೊಟ್ಟರೆ ಎಷ್ಟು 1312 ಅಂತಂದ್ರೆ ಸುರಂಗದ ಲೆಂತ್ ಕೊಟ್ಟರೆ ಅಂದ್ರೆ ಎಕ್ಸ್ ಅಂತ ತಗೊಂತೀವಿ ಈಸ್ ಈಕ್ವಲ್ ಟು ಸ್ಪೀಡ್ ಎಷ್ಟೈತಿ 54 ಮೀಟರ್ ಪರ್ ಸೆಕೆಂಡ್, ಟೈಮ್ ಕೊಟ್ಟರೆ 106. ಇದು ಎಷ್ಟಾಗುತ್ತೆ ಟೋಟಲ್ 5724 ಆಗುತ್ತೆ. 1312 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 5724 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 5724 ಮೈನಸ್ 1312 ಮಾಡಿದ್ರೆ 4412 ಮೀಟರ್ ಏನಾಗುತ್ತೆ ಸುರಂಗದ ಲೆಂತ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ತಂದೆಯ ಪ್ರಸ್ತುತ ವಯಸ್ಸು ಅವನ ಇಬ್ಬರು ಪುತ್ರರ ಪ್ರಸ್ತುತ ವಯಸ್ಸಿನ ಮೊತ್ತದ 2 ಪಟ್ಟು ಆಗೈತೆ ಅಂತ ಕೊಟ್ಟಾರ. ಅಂದ್ರೆ ಫಾದರ್ ಏಜ್ ಏನೈತೆ ಅವನ 2 ಪುತ್ರ ಅಂದ್ರೆ ಡಬಲ್ ಐತೆ ಅಂದ್ರೆ S1 ಪ್ಲಸ್ S2 ಅಂತ ತಗೊಂತೀನಿ ಇಲ್ಲಿ. ಆಮೇಲೆ ನೋಡ್ರಿ 20 ವರ್ಷಗಳ ನಂತರ ತಂದೆ ವಯಸ್ಸು ಅವರ ಪುತ್ರರ ವಯಸ್ಸಿನ ಮೊತ್ತಕ್ಕೆ ಸಮ ಆಗೈತೆ. ಅಂದ್ರೆ 20 ವರ್ಷ ನಂತರ ಅಂದ್ರೆ ಏನಾಗುತ್ತೆ ಎಫ್ ಪ್ಲಸ್ 20 ಈಸ್ ಈಕ್ವಲ್ ಟು ಮೊದಲನೇ ಸಣ್ಣ ವಯಸ್ಸು 20 ವರ್ಷ, ಎರಡನೇ ಸಣ್ಣ ವಯಸ್ಸು 20 ವರ್ಷ ಜಾಸ್ತಿ ಆಗತ್ತೆ. ಇಲ್ಲಿ ಈ 20 ಕ್ಯಾನ್ಸಲ್ ಮಾಡೋಣ. ಎಫ್ ಈಸ್ ಈಕ್ವಲ್ ಟು ಏನಾಗ್ತಿದೆ S1 ಪ್ಲಸ್ S2 ಪ್ಲಸ್ 20 ಆಯ್ತು. ಇಲ್ಲಿ S1 ಪ್ಲಸ್ S2 ಏನಾಗತ್ತಿದೆ 2 ಈ ಸೈಡ್ ಬಂದ್ರೆ F/2 S1 ಪ್ಲಸ್ S2 ಆಗುತ್ತೆ. ಅಂದ್ರೆ ಈ F/2 ಇಲ್ಲಿ ಹಾಕೊಂತೀನಿ ನಾನು. ಎಫ್ ಈಸ್ ಈಕ್ವಲ್ ಟು ಏನಾಗುತ್ತೆ F/2 ಪ್ಲಸ್ 20 ಆಯ್ತು. ಇಲ್ಲಿ 2 LCM ಆಗುತ್ತೆ. ಅಂದ್ರೆ 2 ಎಫ್ ಈಸ್ ಈಕ್ವಲ್ ಟು ಎಫ್ ಪ್ಲಸ್ 40 ಆಯ್ತು. ಎಫ್ ಈ ಸೈಡ್ ಬಂದ್ರೆ ಎಫ್ ಈಸ್ ಈಕ್ವಲ್ ಟು ಎಷ್ಟು ವರ್ಷ ಆಯ್ತು 40 ವರ್ಷ ಆಗುತ್ತೆ. ಅಂದ್ರೆ ತಂದೆ ವಯಸ್ಸು 40 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚೇತನ್ ನಗರ ಎ ಇಂದ ನಗರ ಬಿ ಗೆ ಪ್ರಯಾಣಿಸ್ತಾನೆ. ಚೇತನ್ ತನ್ನ ಕಾರನ್ನು ಸಾಮಾನ್ಯ ವೇಗದ 3/5 ಭಾಗ ವೇಗದಲ್ಲಿ ಓಡಿಸಿದ್ರೆ ಅವನು ನಗರ ಬಿ ಗೆ 52 ನಿಮಿಷ ತಡವಾಗಿ ತಲುಪ್ತಾನೆ. ಚೇತನ್ ತನ್ನ ಸಾಮಾನ್ಯ ವೇಗದಲ್ಲಿ ಕಾರನ್ನು ಓಡಿಸಿದ್ರೆ ನಗರ ಎ ಇಂದ ನಗರ ಬಿ ಪ್ರಯಾಣಿಸಲು ಎಷ್ಟು ಸಮಯ ತೆಗೆದುಕೊಳ್ತಾನೆ ಅಂತ ಕೊಟ್ಟರೆ ಇಲ್ಲಿ ನೋಡ್ರಿ ಅವನು ಸಾಮಾನ್ಯ ವೇಗ ಮತ್ತು ಬದಲಾವಣೆ ಮಾಡಿದ ವೇಗ ಆಗುತ್ತೆ. ಸ್ಪೀಡ್ ಏನಾಗುತ್ತೆ ಇಲ್ಲಿ ಮೊದಲಕ್ಕೆ 5 ಇತ್ತು ಅಂದ್ರೆ ಬದಲಾವಣೆ ಮಾಡಿ 3 ಆಗೈತಿ. ಟೈಮ್ ರೇಷಿಯೋ ಏನಾಗುತ್ತೆ ಇದ್ರದ್ದು ರಿವರ್ಸ್ ಆಗುತ್ತೆ ಅಂದ್ರೆ 3:5 ಆಗುತ್ತೆ. ಎಷ್ಟು ಜಾಸ್ತಿ ಆಯ್ತು ಇಲ್ಲಿ 2 ಜಾಸ್ತಿ. 2 ವ್ಯಾಲ್ಯೂ ಎಷ್ಟು ಕೊಟ್ಟನ 52 ಕೊಟ್ಟನ. 1 ವ್ಯಾಲ್ಯೂ ಎಷ್ಟು ಆಯ್ತು ಇಲ್ಲಿ 26 ನಿಮಿಷ ಆಯ್ತು. ಒಂದು ಸಾಮಾನ್ಯ ಇದ್ರದ್ದು ಎಷ್ಟೈತಿ ರೇಷಿಯೋ 3 ಐತೆ ಅಂದ್ರೆ 3 × 26 ಮಾಡಿದ್ರೆ ಎಷ್ಟಾಗುತ್ತೆ 78 ನಿಮಿಷವ ನಾರ್ಮಲ್ ಆಗಿ ತಗೊಂತಾನೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ನವ್ಯ ಮತ್ತು ಭವ್ಯ ಕ್ರಮವಾಗಿ ಒಂದು ಮನೆಯನ್ನ 40 ದಿನ ಮತ್ತು 60 ದಿನಗಳಲ್ಲಿ ಬಣ್ಣ ಹಚ್ಚಬಹುದು. ಅವರು ಭವ್ಯಗಳಿಂದ ಪ್ರಾರಂಭಿಸಿ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದ್ರೆ ಇಬ್ರು ಸೇರಿ ಆ ಮನೆಯನ್ನ ಬಣ್ಣ ಹಚ್ಚಕ ಎಷ್ಟು ಟೈಮ್ ಬೇಕಂತ ಕೇಳಿರಿ. ನೋಡ್ರಿ ನವ್ಯ ಎಷ್ಟು ಟೈಮ್ ತೊಗೊಂತಾಳ 40, ಭವ್ಯ ಎಷ್ಟು ತೊಗೊಂತಾಳ 60. ಟೋಟಲ್ ವರ್ಕ್ LCM ಎಷ್ಟಾಗುತ್ತೆ 120. 43 62 ಮೊದಲಕ್ಕೆ ಭವ್ಯ ಸ್ಟಾರ್ಟ್ ಮಾಡಿದ್ರೆ ನಂತರ ಆಮೇಲೆ 2ನೇ ದಿವಸ ನವ್ಯ ಮಾಡ್ತಾಳೆ. ಟೋಟಲ್ ಎಷ್ಟು ದಿನ ಆಗುತ್ತೆ ಇಲ್ಲಿ 2 ದಿನ ಆಗುತ್ತೆ. ಇವ್ರದ್ದು ಎಫಿಷಿಯನ್ಸಿ 3, ಇವ್ರದ್ದು ಎಫಿಷಿಯನ್ಸಿ 2. ಅಂದ್ರೆ 5 ವರ್ಕ್ನ ಏನ್ ಮಾಡ್ತಾರೆ ಇಲ್ಲಿ 2 ದಿನದ ಮಾಡ್ತಾರೆ. ಟೋಟಲ್ ಎಷ್ಟೈತಿ ವರ್ಕ್ ನಮಗೆ 120 ಐತಿ. ಅಂದ್ರೆ ಇಂಟು 24 ಮಾಡಿದ್ರೆ ಎಷ್ಟು ವರ್ಕ್ 120 ವರ್ಕ್ ಆಗುತ್ತೆ. ಇಂಟು 24 ಮಾಡಿದ್ರೆ ಎಷ್ಟು ದಿನ ಬೇಕು 48 ದಿನ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಾರ್ಡ್ರೋಬ್ನ ಗುರುತಿಸಲಾದ ಬೆಲೆ 8640 ಆಗಿದ್ದು ಅದು ಖರೀದಿ ಬೆಲೆಗಿಂತ 35% ಹೆಚ್ಚಾಗೈತಿ. ಅದನ್ನು ಗುರುತಿಸಲಾದ ಬೆಲೆಯ ಮೇಲೆ 20% ರಿಯಾಯಿತಿಯಲ್ಲಿ ಮಾರಲಾಗುತ್ತೆ. ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ನಾ ಈ ವ್ಯಾಲ್ಯೂ ಇಲ್ಲಾರನ ಈ ಕ್ವಶನ್ ಬಿಡಿಸ್ತೀನಿ. ನೋಡ್ರಿ ಇಲ್ಲಿ ಏನ್ ಮಾಡ್ಯಾರ 35% ಜಾಸ್ತಿ ಐತಿ ಅಂತ ಕೊಟ್ಟಾರ. ಅಂದ್ರೆ ಏನಾಗುತ್ತೆ 35/100 ಮಾಡಿದ್ರೆ ಏನಾಗುತ್ತೆ 7/20 ಆಗುತ್ತೆ. ಅಂದ್ರೆ ಏನಾಗ್ತಿದೆ ಕಾಸ್ಟ್ ಪ್ರೈಸ್ ಟು ಮಾರ್ಕ್ ಪ್ರೈಸ್ ವ್ಯಾಲ್ಯೂ. ಕಾಸ್ಟ್ ಪ್ರೈಸ್ 20 ಇತ್ತು ಅಂದ್ರೆ ಇದಕ್ಕೆ 7 ಕೂಡಿಸಿ ಮಾರ್ಕ್ ಪ್ರೈಸ್ ವ್ಯಾಲ್ಯೂ ಎಷ್ಟಾಗುತ್ತೆ 27 ಆಗುತ್ತೆ. ಆಮೇಲೆ 20% ಡಿಸ್ಕೌಂಟ್ ಕೊಟ್ಟಾನ. 20% ಫ್ರಾಕ್ಷನ್ ಏನಾಗುತ್ತೆ 1/5 ಆಗುತ್ತೆ. ಮಾರ್ಕ್ ಪ್ರೈಸ್ ಟು ಮತ್ತು ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಮಾರ್ಕ್ ಪ್ರೈಸ್ 5 ಇದ್ರೆ ಸೆಲ್ಲಿಂಗ್ ಪ್ರೈಸ್ 4 ಆಗುತ್ತೆ ಡಿಸ್ಕೌಂಟ್ ಆಗಿ. ಅಂದ್ರೆ ಈ ಸೈಡ್ ಇದ್ ನಂಬರ್ಗಳು ತೊಗೊಂಡು ಇಲ್ಲಿ 25 100 ಆಗುತ್ತೆ. 27 × 4 ಮಾಡಿದ್ರೆ ಎಷ್ಟಾಗುತ್ತೆ 108 ಆಗುತ್ತೆ. ಇಲ್ಲಿ ಲಾಭ ಆಗುತ್ತೆ 8% ಏನಾಗುತ್ತೆ ಲಾಭ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೊತ್ತವನ್ನು ಎ ಬಿ ಸಿ ಮತ್ತು ಡಿ ಇವರ ನಡುವೆ 10:7:9:5 ಅನುಪಾತದಲ್ಲಿ ಹಂಚಬೇಕಾಗೈತಿ. ಸಿಗೆ ಬಿ ಗಿಂತ 334 ರೂಪಾಯಿ ಹೆಚ್ಚು ದೊರೆಯುತ್ತಾರೆ. ಎಗೆ ಎಷ್ಟನ್ನ ದೊರೆಯುತ್ತೆ ಅಂತ ಕೇಳಿರ್ಲಿ. ನೋಡ್ರಿ ಎ ರೇಷಿಯೋ ಬಿ ರೇಷಿಯೋ ಸಿ ರೇಷಿಯೋ ಡಿ ರೇಷಿಯೋ ಕೊಟ್ಟರೆ ಎಷ್ಟು 10:7:9:5 ಅಂತಂದು ಇಲ್ಲೇ ಸಿ ಏನೈತಿ ಬಿ ಕಿನ ಎಷ್ಟು ಜಾಸ್ತಿ ಐತಿ 2 ಜಾಸ್ತಿ ಐತಿ. 2 ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 334 ಕೊಟ್ಟಾನ. ನಮ್ಗೆ ಎ ವ್ಯಾಲ್ಯೂ ಕೇಳೋಣ. ಎ ವ್ಯಾಲ್ಯೂ ರೇಷಿಯೋ ಎಷ್ಟೈತಿ 5 ಐತಿ. ಅಂದ್ರೆ ಇದಕ್ಕೆ ಇಂಟು 10 ಮಾಡಿದ್ನಿ ಅಂದ್ರೆ ಎಷ್ಟು ಬರ್ತೈತಿ 10 ಬರ್ತೈತಿ. ಇದಕ್ಕೆ ಇಂಟು 5 ಮಾಡಿದ್ನಿ ಅಂದ್ರೆ ಎಷ್ಟಾಗುತ್ತೆ 1670 ರೂಪಾಯಿ ಎದು ಅಮೌಂಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಕಿರಣ್ ಮತ್ತು ಮಹೇಶ್ ಅವರ ಮಾಸಿಕ ಆದಾಯಗಳ ಅನುಪಾತ ಕ್ರಮವಾಗಿ 5:8 ಆಗೈತಿ. ಅವರಲ್ಲಿ ಪ್ರತಿಯೊಬ್ಬರ ಪ್ರತಿ ತಿಂಗಳು 72,000 ಉಳಿತಾಯ ಮಾಡ್ತಾರೆ. ಅವರ ಮಾಸಿಕ ಖರ್ಚಿನ ಅನುಪಾತ 2:4 ಐತಿ. ಅಂದ್ರೆ ಇದು 1:2 ಆಗುತ್ತೆ. ಕಿರಣ್ ಅವರ ಮಾಸಿಕ ಆದಾಯ ಎಷ್ಟು ಅಂತ ಕೇಳಿ ನೋಡ್ರಿ. ಕಿರಣ್ ಮತ್ತು ಮಹೇಶ್ ಅವರ ಇನ್ಕಮ್ ರೇಷಿಯೋ ಎಷ್ಟೈತಿ 5:8 ಐತಿ. ಎಕ್ಸ್ಪೆಂಡಿಚರ್ ರೇಷಿಯೋ ಎಷ್ಟೈತಿ 1:2 ಐತಿ. ಡಿವೈಡೆಡ್ ಬೈ ಇಲ್ಲಿ ಇಬ್ರು ಎಷ್ಟು ಸೇವ್ ಮಾಡ್ತಾರೆ ಸೇವಿಂಗ್ಸ್ 72,000 ಏನ್ ಮಾಡ್ತಾರೆ ಇಬ್ರು ಸೇವ್ ಮಾಡ್ತಾರೆ.
ನೋಡ್ರಿ ಇಲ್ಲಿ ಇನ್ಕಮ್ ಮೈನಸ್ ಸೇವಿಂಗ್ಸ್ ಮಾಡಿದ್ರ ಅಂದ್ರೆ ಏನಾಗುತ್ತೆ ಎಕ್ಸ್ಪೆಂಡಿಚರ್ ಆಗುತ್ತೆ. ಹಂಗಾದ್ರೆ ನೋಡ್ರಿ ಇಲ್ಲಿ 5x ಮೈನಸ್ 72,000 ಇದು ಡಿವೈಡೆಡ್ ಬೈ 8x ಮೈನಸ್ 72,000 ಈಸ್ ಈಕ್ವಲ್ ಟು ಏನಾಗುತ್ತೆ 1/2 ಆಗುತ್ತೆ. ರೇಷಿಯೋ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 10x ಮೈನಸ್ 1,44,000 ಈಸ್ ಈಕ್ವಲ್ ಟು 8x ಮೈನಸ್ 72,000 ಆಗುತ್ತೆ. ಈ 8x ಈ ಸೈಡ್ ಬಂದ್ರೆ 2x ಈಸ್ ಈಕ್ವಲ್ ಟು 72,000 ಆಗುತ್ತೆ. x ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 36,000 ಬಂತು. ನಮ್ಗೆ ಯಾರು ಕೇಳ್ಯಾರ? ನಮ್ಗೆ ಕಿರಣ್ ಅವ್ರದ್ದು ಕೇಳ್ಯಾರ. ಕಿರಣ್ ಅವ್ರದ್ದು ಏನಾಗುತ್ತೆ 36,000 ಇಂಟು ಅವ್ರದ್ದು ರೇಷಿಯೋ ಎಷ್ಟೈತಿ 5 ಐತಿ ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ 1,80,000 ಏನಾಗುತ್ತೆ ಅವ್ರದ್ದು ಇನ್ಕಮ್ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನ 6 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಬಿ ಒಬ್ಬನ ಅದೇ ಕೆಲಸನ 9 ದಿನ ಪೂರ್ಣಗೊಳಿಸಬಹುದು. ಹಾಗಾದ್ರೆ ಎ ಒಬ್ಬನ ಅದರ ದುಪ್ಪಟ್ಟು ಕೆಲಸವನ್ನು ಪೂರ್ಣಗೊಳಿಸಕ್ಕೆ ಎಷ್ಟು ದಿನಗಳನ್ನು ತೆಗೆದುಕೊಳ್ತಾನೆ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಎ ಮತ್ತು ಬಿ ಸೇರಿ ಎಷ್ಟು ದಿನ ಮಾಡ್ತಾರೆ 6 ದಿನಾಗ. ಬಿ ಒಬ್ಬನ ಮಾಡಿದ್ರೆ 9 ದಿನದಾಗ. LCM ಎಷ್ಟಾಗುತ್ತೆ 16. 6 3 9 2 ನೋಡ್ರಿ ಇಬ್ಬರದ್ದು ಶೇರ್ 3 ಐತಿ. ಇಲ್ಲಿ ಬಿದು 2 ಆದ್ರೆ ಎದು ಎಷ್ಟು ಎಫಿಷಿಯನ್ಸಿ ಆಗುತ್ತೆ 1 ಆಗುತ್ತೆ. ಈ ವರ್ಕಿಂದ ಏನ್ ಮಾಡ್ಯಾರ ದುಪ್ಪಟ್ಟು ಪಟ್ಟು ಅಂದ್ರೆ ಏನಾಗುತ್ತೆ 18 × 2 ಡಿವೈಡೆಡ್ ಬೈ ಎಫಿಷಿಯನ್ಸಿ 1 ಐತಿ ಅಂದ್ರೆ 36 ದಿನದಾಗ ಕೆಲಸನ ಕಂಪ್ಲೀಟ್ ಮಾಡ್ತಾನೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಸ್ತುವನ್ನು 25% ರಿಯಾಯಿತಿಯಲ್ಲಿ ಮಾರಿದ ನಂತರ 2% ಲಾಭ ದೊರಕುತ್ತೆ. ಹಾಗಾದ್ರೆ ಅದರ ಮಾರ್ಕಪ್ ಶೇಕಡಾವಾರು ಎಷ್ಟು ಅಂತ ಕೇಳಿರಿ. ನೋಡ್ರಿ 25% ಫ್ರಾಕ್ಷನ್ ಏನಾಗುತ್ತೆ 1/4 ಆಗುತ್ತೆ. 2% ಫ್ರಾಕ್ಷನ್ ಏನಾಗುತ್ತೆ 1/50 ಆಗುತ್ತೆ. ಹಂಗಾರೆ ಮಾರ್ಕ್ ಪ್ರೈಸ್ ಲಿದ್ದ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಇಲ್ಲಿ 4 ರಿಂದ 3 ಆಯ್ತು ಅಂದ್ರೆ ಡಿಸ್ಕೌಂಟ್ ಕೊಟ್ಟನ. ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿದ್ದ ಕಾಸ್ಟ್ ಪ್ರೈಸ್ ಏನಾಗೈತಿ 2% ಲಾಭ ಆಗೈತಿ ಅಂದ್ರೆ ಕಾಸ್ಟ್ ಪ್ರೈಸ್ 50 ಇತ್ತು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 51 ಆಗುತ್ತೆ. ಈ ರೇಷಿಯೋ ಇಲ್ಲಿ ಸೈಡ್ ಬರೀನು ಇದೆಷ್ಟಾಗುತ್ತೆ 204 4 × 51 3 × 50 ಎಷ್ಟಾಗುತ್ತೆ 150 ಆಗುತ್ತೆ. ಇಲ್ಲಿ ಜಾಸ್ತಿ ಎಷ್ಟೈತಿ 54 ಜಾಸ್ತಿ ಐತಿ. 54 150 ಇಂಟು 100 ಮಾಡೋಣ 0 0 5 3 5 2 3 1 3 18 18 ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ 36% ಏನೈತಿ ಜಾಸ್ತಿ ಐತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಎ ರೇಷಿಯೋ ಬಿ 1:3 ಐತಿ. ಬಿ ರೇಷಿಯೋ ಸಿ 4:3 ಐತಿ. ಸಿ ರೇಷಿಯೋ ಡಿ 6:7 ಆಗಿದ್ರೆ ಎ ರೇಷಿಯೋ ಬಿ ರೇಷಿಯೋ ಸಿ ರೇಷಿಯೋ ಡಿ ಎಷ್ಟಾಗುತ್ತೆ ಅಂತ ಕೇಳಿರಿ. ನೋಡ್ರಿ ಎ ರೇಷಿಯೋ ಬಿ ರೇಷಿಯೋ ಸಿ ಡಿ ಅಂತಂದು ಎ ಟು ಬಿ ಎಷ್ಟ್ ಐತಿ 1:3 ಐತಿ. ಬಿ ಟು ಸಿ ಎಷ್ಟೈತಿ 4:3 ಐತಿ. ಸಿ ಟು ಡಿ ಎಷ್ಟೈತಿ 6:7 ಐತಿ. ಇಲ್ಲಿ ನೋಡ್ರಿ ಸೈಡ್ ಇದ್ ನಂಬರ್ಗಳನ್ನ ಬರೀನಿ ಎಲ್ಲ ಕಡೆ ಅಂದ್ರೆ ಇದು ಎಷ್ಟಾಗುತ್ತೆ 4 ಇದು 6 6 3 1 3 2 3 3 ಕ್ಯಾನ್ಸಲ್ ಆಗುತ್ತೆ. 4 2 8 6 4 24 6 3 18 7 3 21 ರೇಷಿಯೋ 8:24 18:21 ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಣ್ಣೆಯ ಬೆಲೆಯನ್ನು ಮೊದಲು 50% ಆಗ ನಂತರ 40% ರಷ್ಟು ಸತತವಾಗಿ ಹೆಚ್ಚಲಾಗೈತಿ. ಇದಕ್ಕೆ ಸಮಾನವಾದ ಒಂದೇ ಬಾರಿ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕೇಳ್ಯಾರ. ಇದೇನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಡಿವೈಡೆಡ್ ಬೈ 100 ಆಗುತ್ತೆ. ಅಂದ್ರೆ 50 + 40 ಪ್ಲಸ್ 50 × 40 ಡಿವೈಡೆಡ್ ಬೈ 100 ಆಗುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. 5 4 20 20 50 40 ಕೂಡಿಸಿದ್ರೆ ಎಷ್ಟಾಗುತ್ತೆ 110% ಏನಾಗುತ್ತೆ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.